ಬ್ಲೆಸ್ಸಿಂಗ್ಸ್ ನೆವರ್ ಗೋ ಟು ದ ರಾಂಗ್ ಅಡ್ರೆಸ್. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ದಿನನಿತ್ಯವಾಗಿ ನಾವು ಒಂದು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ತೀವಿ. ಸ್ವಿಗ್ಗಿ, ಝೊಮ್ಯಾಟೊ ಮುಖಾಂತರ ಬಹಳಷ್ಟು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಚೇಸ್ ಅಂತೂ ದಿನನಿತ್ಯ ನಡೀತಾ ಇರುತ್ತೆ ಅಲ್ವಾ. ಕೆಲವೊಂದು ಮನೆಯಲ್ಲಿ ಹೊರಗಿನ ಫುಡ್ ತಿನ್ನದೆ ಕೆಲವರಿಗೆ ಸಮಾಧಾನನೇ ಇರೋದಿಲ್ಲ. ಆ ಲೆವೆಲ್ಗೆ ಇವಾಗದ ಒಂದು ಜನ್ರೇಷನ್ ಬೆಳೆದು ಬಿಟ್ಟಿದೆ ಅಂತ ಹೇಳಬಹುದು. ಸೊ ಪ್ರತಿದಿನ ನಾವು ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಒಂದು ಡ್ರೆಸ್ ಆಗಿರ್ಬೋದು, ಒಂದು ಫ್ರೂಟ್ ಆಗಿರ್ಬೋದು, ನಾವು ದಿನನಿತ್ಯ ಸೇವಿಸುವಂತಹ ಫುಡ್ ಆಗಿರ್ಬೋದು. ಅದು ನಿನಗೆ ದಕ್ಕಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಅದು ನಿನಗೆ ಸಿಕ್ಕೇ ಸಿಗುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ. ತುಂಬ ಸಿಂಪಲ್ ಆಗಿರುವಂಥ ವಿಷಯ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ. ಬಟ್ ಅರ್ಥ ಆದರೆ ಯು ಫೀಲ್ ಓ ಮೈ ಗಾಡ್, ನಾನು ಎಷ್ಟು ಬ್ಲೆಸ್ಡ್ ಅಂತ. ಒಂದು ಊಟ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಮಂದಿಯ ಪರಿಶ್ರಮ ಇದೆ ಗೊತ್ತಾ. ಅದೊಂದು ಜಾಗದಲ್ಲಿ ಬೆಳಿಬೇಕು ಅಂತ ಹೇಳಿದರೆ ಕ್ಲೈಮೇಟ್ ಚೆನ್ನಾಗಿರಬೇಕು, ನೀರು ಬೇಕು, ಹವಾಮಾನ ಕರೆಕ್ಟಾಗಿರಬೇಕು, ಬಂಡವಾಳ ಬೇಕು. ರೈತನಿಂದ ಮಾರುಕಟ್ಟೆಗೆ ಆ ಒಂದು ಫುಡ್ ರೀಚ್ ಆಗಬೇಕು, ಆ ಒಂದು ಅಕ್ಕಿ ರೀಚ್ ಆಗಬೇಕು ಅಂತ ಹೇಳಿದರೆ ದೆರ್ ಆರ್ ಲಾಟ್ಸ್ ಆಫ್ ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ನಾವು ತಟ್ಟೆಯಲ್ಲಿ ಅನ್ನ ಆಗಿರುತ್ತೆ, ಎಷ್ಟು ಚೆನ್ನಾಗಿ ತಿಂತಾ ಇರ್ತೀವಿ ಅಲ್ವಾ. ಸೊ ಯಾಕೆ ಅಂತ ಹೇಳಿದರೆ ಅದು ನಿನ್ನ ಹಣೆ ಬರಕ್ಕೆ ಬರ್ದಿರುತ್ತೆ. ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಲವರು ಅವಸರ ಓಟ, ತುಂಬ ವಿಚಾರದಲ್ಲಿ ಓಟ, ಅವನಿಂದ ಕಸ್ದು ಬಿಟ್ಟು ನಾನು ಹೇಗಾದರೂ ಬದುಕಲ್ಲಿ ಇಂಪ್ರೂವ್ ಆಗಬೇಕು ಅಂತ. ನಿಮಗೆ ದಕ್ಕುವಂತಹ ವಿಚಾರಗಳಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಯಾರ್ದೋ ಮನಸ್ಸಿಗೆ ನೋವನ್ನು ಮಾಡುವಂಥದ್ದು, ಅಥವಾ ಯಾರ್ದೋ ಒಂದು ಕ್ರೆಡಿಟನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಅವರಿಗೆ ಮೋಸ ಮಾಡಿ ನಾನು ತುಂಬ ಖುಷಿಯಲ್ಲಿರುವಂಥದ್ದು, ಈ ರೀತಿಯ ಯೋಚನೆ ನಿಮ್ಮದಾಗಿದ್ದರೆ ದಯವಿಟ್ಟು ಅದನ್ನು ಬಿಟ್ಬಿಡಿ. ನಿಮಗೆ ಏನು ಸಿಗಬೇಕೋ ಅದು ಖಂಡಿತವಾಗಿಯೂ ಸಿಗುತ್ತೆ. ಬಟ್ ಎಸ್, ಪರಿಶ್ರಮ ಬೇಕು, ಅದಕ್ಕೆ ಹಾರ್ಡ್ ವರ್ಕ್ ಖಂಡಿತವಾಗಿಯೂ ಕೂಡ ಬೇಕಾಗುತ್ತೆ. ತುಂಬ ಕಲ್ಮಶವನ್ನು ಮನಸ್ಸಲ್ಲಿಟ್ಕೊಂಡು ನಾನು ಈ ಓಟದಲ್ಲಿ, ಈ ರನ್ನಿಂಗ್ ರೇಸಲ್ಲಿ ವಿನ್ ಆಗ್ತೀನಿ ಅಂತ ಹೇಳಿದರೆ ಖಂಡಿತವಾಗಿಯೂ ನೀವು ವಿನ್ ಆದರೂ ಕೂಡ ಅದು ತುಂಬ ಟೆಂಪರರಿ ಆಗಿರುತ್ತೆ. ಕೆಲವರು ಹೇಳ್ತಾರೆ, ಒಳ್ಳೆಯವರು ತುಂಬ ಒಳ್ಳೇದು ಮಾಡ್ತಾ ಇರ್ತಾರಪ್ಪ, ಅವ್ರಿಗೆ ಯಾಕೆ ಸಮ್ಟೈಮ್ಸ್ ತುಂಬ ಬೇಡದಾಗುತ್ತೆ ಅಂತ. ಅದು ನೀವು ಅವರ ಆ ಪಿಕ್ಚರನ್ನು ನೋಡಿರ್ತೀರ. ಪ್ರತಿಯೊಂದು ಬದುಕಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತಲ್ವ, ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಬದುಕು ಅಂತ ಹೇಳೋದು, ಜೀವ ಅಂತ ಹೇಳುವಂಥದ್ದು ಅದಕ್ಕೆ ಅಲ್ವಾ. ಪ್ರಾಣಿ ಆಗಲಿ ಪಕ್ಷಿ ಆಗಲಿ, ಖುಷಿಯ ಒಂದು ಲೈಫು ಇರುತ್ತೆ, ಬೇಸರದ ಒಂದು ಲೈಫ್ ಕೂಡ ಇದ್ದೇ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ಪಾಲಿಸೀಸನ್ನು, ಕೆಲವೊಂದು ಮೌಲ್ಯವನ್ನು, ಕೆಲವೊಂದು ಎಥಿಕ್ಸನ್ನು ನಾವು ಫಾಲೋ ಮಾಡಿದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಂಗೇನು ಸಿಗಬೇಕು ಅದು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ರಾಂಗ್ ರೂಟನ್ನು ಚೂಸ್ ಮಾಡೋದು ಬೇಡ. ಒಂದು ಹಾವಿರುತ್ತೆ, ಆ ಹಾವನ್ನು ನೀವು ಸಾಕಿರ್ತೀರ ಮನೆಯಲ್ಲಿ, ಓಕೆ. ಆ ಹಾವು ಕಚ್ಚೋದೇ ಇಲ್ಲ ಹೇಳುವಂಥದ್ದು ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಅದಕ್ಕೆ ಏನು ಬೇಕು, ಹಾಲಾಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು, ಅದಕ್ಕೆ ಏನು ತುಂಬ ಇಷ್ಟಪಡುತ್ತೆ ಅದನ್ನು ಪ್ರತಿದಿನ ನೀವು ನೀಡ್ತಾ ಇದ್ದೀರಾ. ಏನೋ ಚಿಕ್ಕದಿರುವಾಗ ಒಂದು ಬೈಟ್ ಹೀಗೇನೋ ಮಾಡಿತು, ಸೊ ಅದು ಇವಾಗ ಬದಲಾಗಿದೆಯಪ್ಪ. ಖಂಡಿತವಾಗಿಯೂ ಕೂಡ ಆ ರೀತಿ ಕಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ರಿಲೇಟಿವ್ಸ್ ನಿಮ್ಮ ಮನೆಗೆ ಬರಲಿ, ನೀವೇನು ಹೇಳ್ತೀರಾ, ಈ ಹಾವನ್ನು ನಾವು ಸಾಕಿದ್ದೀವಿ, ಅದು ಖಂಡಿತವಾಗಿಯೂ ಕೂಡ ನನಗೆ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತಹ ಮನೋಭಾವನೆ. ಬಟ್ ಆ ಹಾವಿನ ನಿಜ ಗುಣ ಏನಾಗಿರುತ್ತೆ ಅಂತ ಹೇಳಿದರೆ, ಅದು ಕಚ್ಚುತ್ತೇನೆ ಯಾವಾಗಾದರೂ ಒಂದು ಸಲ ಅಲ್ವಾ. ಸೊ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಸ್ವಲ್ಪ ಲೇಟ್ ಆಗಿರುತ್ತೆ. ಸೊ ಆ ಹಾವು ನೀವಾಗಬೇಡಿ, ಗೊತ್ತಾಯ್ತಾ. ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿರ್ತಾರೆ, ತುಂಬ ಒಳ್ಳೆಯದನ್ನು ಬಯಸಿರ್ತಾರೆ. ಬಟ್ ನೀವೇನು ಮಾಡ್ತೀರಾ, ಅದೇ ಜನರಿಗೆ ಮೋಸವನ್ನು ಮಾಡುವಂಥದ್ದು, ಸುಳ್ಳನ್ನು ಹೇಳುವಂಥದ್ದು, ರಾಂಗ್ ರೂಟಲ್ಲಿ ಅವರನ್ನು ಮಿಸ್ಲೀಡ್ ಮಾಡುವಂಥದ್ದು. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಓಕೆ. ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನನ್ನು ಕರೆಕ್ಟಾದ ಜನರಿಗೆ ಹೇಳುವಂಥದ್ದು. ಒಂದು ಕಮ್ಯುನಿಕೇಷನ್ ಗ್ಯಾಪನ್ನು ನೀವು ಕ್ರಿಯೇಟ್ ಮಾಡಿದರೂ ಕೂಡ ಇಟ್ಸ್ ಅ ಬಿಗ್ ಕ್ರೈಮ್. ಸೊ ನಿಮಗೇನಾದರೂ ಸಿಗೋದು ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಶಾರ್ಟ್ಕಟ್ ರೂಟನ್ನು, ಬೇರೆಯವರ ಮನಸ್ಸಿಗೆ ನೋವು ಮಾಡುವಂಥದ್ದು, ಕಚ್ಚುವಂಥ ಕೆಲಸವನ್ನು ನೀವು ಮಾಡಿದರೆ ದಯವಿಟ್ಟು ಅದನ್ನು ನಿಲ್ಲಿಸಿರಿ. ದೇವರು ನಿಮಗೆ ಏನು ಕೊಡಬೇಕು ಹೇಳುವಂತಹ ಒಂದು ಮನೋಭಾವನೆ ಇದೆ, ಅದು ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ರಾಂಗ್ ರೂಟನ್ನು, ಯಾವುದೋ ಜನರ ಮಿಸ್ಲೀಡ್ ಮಾಡಿಕೊಂಡು ಅವರಿಗೆ ಮೋಸ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವರನ್ನು ರಾಂಗ್ ರೂಟಿಗೆ ನೀವು ಡೈರೆಕ್ಷನ್ಸನ್ನು ನೀಡುವಂಥದ್ದು, ಅವರು ಲೈಫಲ್ಲಿ ತುಂಬ ಡಿಪ್ರೆಷನ್ ಸ್ಟೇಜ್ಗೆ ಹೋಗಬೇಕು ಅಂತಹ ಒಂದು ಲಾಸನ್ನು ಅವರ ಬದುಕಲ್ಲಿ ಮಾಡುವಂಥದ್ದು. ದಯವಿಟ್ಟು ಇಂಥ ಯೋಚನೆಯಿಂದ ಸ್ವಲ್ಪ ದೂರ ಇರಿ ಹೇಳುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಸಿಂಪಲ್
ಕಾನ್ಸೆಪ್ಟ್ ಇದೆಯಲ್ಲ, ನಿಂಗೇನೋ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ, ಅದಕ್ಕೆ ನಾನು ಪರಿಶ್ರಮವನ್ನು ಮಾಡಬೇಕು, ಕಷ್ಟಪಟ್ಟು ಅದಕ್ಕೋಸ್ಕರ ನಾನು ವರ್ಕ್ ಮಾಡಬೇಕು. ಈ ಒಂದು ಸಿಂಪಲ್ ಲಾಜಿಕ್ಕಿಂದ ನಡೀರಿ. ಯಾವುದೇ ಒಂದು ಹ್ಯಾಬಿಟನ್ನು ಮೇಂಟೈನ್ ಮಾಡಿ, ಒಂದು ಪ್ರೊಫೆಷನ್ ಅಥವಾ ಒಂದು ಏನೋ ಒಂದು ನಿಮಗೆ ಇಂಟ್ರೆಸ್ಟ್ ಇರುವಂಥ ವಿಚಾರಗಳು, ಅದರ ಬ್ಯಾಕ್ ಏರಿ, ಅದಕ್ಕೆ 100% ಕೊಡಿ. ಒಂದಲ್ಲ ಒಂದಿನ ಅಂದರೆ ನಮಗೆ ಆ ಒಂದು ವಿಚಾರಗಳನ್ನು ಮೈಂಡಲ್ಲಿ ನಾವು ಯಾವ ರೀತಿ ಸೆಟ್ ಮಾಡಬೇಕು ಅಂತ ಹೇಳಿದರೆ, ನಮಗೆ ತಿನ್ನುವಾಗ, ಮಲಗುವಾಗ ಆ ಪ್ರೊಫೆಷನ್ ಆಗಿರ್ಬೋದು, ಆ ವಿಚಾರಗಳಾಗಿರ್ಬೋದು, ಆ ಗ್ರೋತ್ ಆಗಿರ್ಬೋದು ನಮ್ಮ ಮೈಂಡಿಗೆ ಬರಬೇಕು. ನಮ್ಮ ಕಂಪ್ಲೀಟ್ ನರ್ವ್ ಸಿಸ್ಟಮ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು. ಒಂದು ವಿಚಾರವನ್ನು ಫೋಕಸ್ ಮಾಡಿ ಅದರ ಹಿಂದೆ ನಾನು ಯಾವ ರೀತಿ ಡೆವಲಪ್ ಆಗಬೇಕು, ಯಾವ ರೀತಿ ಇಂಪ್ರೂವ್ ಆಗಬೇಕು, ಯಾವ ರೀತಿಯ ವಿಚಾರಗಳಲ್ಲಿ ನಾನು ಇದರ ಬಗ್ಗೆ ಮುಂದುವರಿಬೇಕು, ಈ ರೀತಿಯ ಕೆಲಸವನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನೀವು ಅಚೀವ್ ಮಾಡೇ ಮಾಡ್ತೀರಾ. ಆ ಭರವಸೆ ನನಗಿದೆ. ಮತ್ತೊಂದು ಬಾರಿ ಒಂದು ವಿಶೇಷವಾದಂಥ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಿಮ್ಮ ರಶ್ಮಿ ಉಳ್ಳಾಲ್. ಆ್ಯಂಡ್ ಬಹಳಷ್ಟು ಸಪೋರ್ಟ್ ನನಗೆ ನೀಡ್ತಾ ಇದ್ದೀರಾ. ಇಂಥ ಸಪೋರ್ಟ್ ಇನ್ನಷ್ಟು ನನ್ನ ಮೇಲಿರಲಿ ಅಂತ ಹೇಳ್ತಾ ಮತ್ತೆ ಹೊಸ ವಿಚಾರದ ಜೊತೆಗೆ ಮತ್ತೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.